ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ನಾಗೇಶ್ ನಾಯ್ಕ್. ಇವತ್ತು ನಾವು 12ರ ಮಗ್ಗಿಯನ್ನು ನೇಪಿಯರ್ ಬೋನನ್ನು ಬಳಸಿ ಹೇಗೆ ಬರಿಬೋದು ಹೇಳುವಂಥದ್ದನ್ನು ನೋಡೋಣ. 12ರ ಮಗ್ಗಿಯನ್ನು ಬರಿಬೇಕಂದ್ರೆ ನಮಗೆ 1ರ ಮಗ್ಗಿ ಬೇಕು, ಜೊತೆಗೆ ಅದರ ಪಕ್ಕದಲ್ಲಿ 2ರ ಮಗ್ಗಿಯನ್ನು ಬರಿಬೇಕು. ಹೀಗೆ ಬರೆದ ನಂತರ ಇಲ್ಲಿ ಮೊದಲು ಬಿಡಿ ಸ್ಥಾನದಲ್ಲಿ 2 ಇದೆ, ಅದನ್ನು ನಾನು ಬರಿತಾ ಇದ್ದೇನೆ. ನಂತರ 10ರ ಸ್ಥಾನವನ್ನು ಬರೀಬೇಕಂತಂದ್ರೆ ಆ ಸಮಾಂತರ ಚತುರ್ಭುಜದಲ್ಲಿರುವಂಥ 2 ಅಂಕಿಗಳನ್ನು ಕೂಡಿಸಬೇಕು. 1 + 0 1 ಬರ್ತದೆ. ನಂತರ 100 ಸ್ಥಾನದಲ್ಲಿ 0ಯನ್ನು ಬರಿತಾ ಇದ್ದೇನೆ. ಹಾಗೆ ಬಿಡಿ ಸ್ಥಾನದಲ್ಲಿ 4 ಇದೆ, 4ಅನ್ನು ಬರಿತೇನೆ. ನಂತರ ಸಮಾಂತರ ಚತುರ್ಭುಜದಲ್ಲಿ 2 ಮತ್ತು 0 ಇದೆ, ಕೂಡಿಸಿದವಾಗ 2 ಬರ್ತದೆ. 100 ಸ್ಥಾನದಲ್ಲಿ 0ಯನ್ನು ಬರೆದಿದ್ದೇನೆ. ಹಾಗೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ, ಸಮಾಂತರ ಚತುರ್ಭುಜದಲ್ಲಿ 3 ಮತ್ತು 0 ಇದೆ, ಕೂಡಿಸಿದವಾಗ 3 ಬರ್ತದೆ, 0 ಆಗ್ತದೆ. ಹಾಗೆ ಬಿಡಿ ಸ್ಥಾನದಲ್ಲಿ 8 ಇದೆ, 4 + 0 4, ನಂತರ 0ಯನ್ನು ಹಾಗೆ ಬರಿತಿದ್ದೇನೆ. ಬಿಡಿ ಸ್ಥಾನದಲ್ಲಿ 0 ಇದೆ, 5 + 1 6 ಆಗ್ತದೆ, ಹಾಗೆ 0ಯನ್ನು ಬರೆದಿದ್ದೇನೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ, 6 + 1 7, ನಂತರ 100 ಸ್ಥಾನದಲ್ಲಿ 0 ಬರೆದಿದ್ದೇನೆ. ಬಿಡಿ ಸ್ಥಾನದಲ್ಲಿ 4 ಇದೆ, 7 + 1 8, ನಂತರ 0ಯನ್ನು ಹಾಗೆ ಬರೆದಿದ್ದೇನೆ. ಬಿಡಿ ಸ್ಥಾನದಲ್ಲಿ 6 ಇದೆ, 8 + 1 9, ನೆಕ್ಸ್ಟು 0ಯನ್ನು ಹಾಗೆ ಬರೆದಿದ್ದೇನೆ. ಹಾಗೆ ಇಲ್ಲಿ 8 ಬಿಡಿ ಸ್ಥಾನದಲ್ಲಿ, 9 + 1 10 ಅಂತಂದರೆ 108 ಆಗ್ತದೆ. ಹಾಗೆ ಕೊನೆಯದಾಗಿ ಬಿಡಿ ಸ್ಥಾನದಲ್ಲಿ 0 ಇದೆ, ಜೊತೆಗೆ 10ರ ಸ್ಥಾನದಲ್ಲಿ 0 + 2 ಅಂದರೆ 2 ಬರ್ತದೆ. ನಂತರ 100 ಸ್ಥಾನದಲ್ಲಿ 1 120. ಈ ರೀತಿಯಾಗಿ ನಾವು 12ರ ಮಗ್ಗಿಯನ್ನು ನಾವು ನೇಪಿಯರ್ ಬೋನನ್ನು ಬಳಸಿಕೊಂಡು ಬರಿಬೋದು. ವೀಕ್ಷಿಸಿದಂಥ ಎಲ್ಲರಿಗೂ ಧನ್ಯವಾದಗಳು.